My dear students, welcome to online classes. In the last classes, we have studied the control of deflation. So some of measures there will be taken to the controls of deflations. So some of those measures is already discussed about in yesterday classes. So one is the reduction of taxation. Second one is redistribution of income. Third one is repayment of public debt. So fourth one is subsidy. Fifth one is public work programs. So these are the measures is already discussed about the yesterday classes. So remaining measures there will be taken by the government for the purpose of control of deflations. So the sixth one is deficit financing. So in order to have a significant expansionary effect, the government's public work schemes should be financed by the method of deficit financing. For example, by printing new currencies. So ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಈ ಕುಗ್ಗು ಪ್ರಸರಣವನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಅಥವಾ ಬೆಲೆ ಇಳಿಕೆಯನ್ನು ನಾವು ನಿಯಂತ್ರಣ ಮಾಡಬೇಕು ಅಂತಂದರೆ ಸರ್ಕಾರ ಇಲ್ಲಿ ಕೊರತೆಯ ಹಣಕಾಸು ನೀತಿಯನ್ನು ಅನುಷ್ಠಾನಕ್ಕೆ ತರಬೇಕು. ಅಂದರೆ ಕೊರತೆಯ ಮುಂಗಡ ಪತ್ರವನ್ನು ಅಳವಡಿಸಬೇಕು. ಇನ್ ಆರ್ಡರ್ ಟು ಹ್ಯಾವ್ ಎ ಸಿಗ್ನಿಫಿಕೆಂಟ್ ಎಕ್ಸ್ಪ್ಯಾನ್ಷನರಿ ಎಫೆಕ್ಟ್ಸ್, ದ ಗವರ್ನಮೆಂಟ್ಸ್ ಪಬ್ಲಿಕ್ ವರ್ಕ್ ಸ್ಕೀಮ್ಸ್ ಶುಡ್ ಬಿ ಫೈನಾನ್ಸ್ಡ್ ಬೈ ದಿ ಮೆಥಡ್ ಆಫ್ ಡೆಫಿಸಿಟ್ ಫೈನಾನ್ಸಿಂಗ್. ಫಾರ್ ಎಕ್ಸಾಂಪಲ್, ಬೈ ಪ್ರಿಂಟಿಂಗ್ ನ್ಯೂ ಮನಿ. ಇವತ್ತು ಸರ್ಕಾರ ಸಾರ್ವಜನಿಕ ಕಾರ್ಯಚಟುವಟಿಕೆಗಳನ್ನು ಹೆಚ್ಚಿಸಲಿಕ್ಕೆ ತಾನು ಪಡೆಯತಕ್ಕಂಥ ಆದಾಯಕ್ಕಿಂತ ತಾನು ಮಾಡತಕ್ಕಂಥ ವೆಚ್ಚ ಹೆಚ್ಚಾಗ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಸಾರ್ವಜನಿಕ ಕಾರ್ಯಗಳನ್ನು ಕೈಗೊಳ್ಳಬೇಕು. ಆ ರೀತಿ ನಾವು ಕೊರತೆ ಹಣಕಾಸಿನ ಮೂಲಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಾಗ ಸರ್ಕಾರ ಆರ್ಥಿಕತೆಗೆ ಬೇಕಾದಷ್ಟು ಅಗತ್ಯತೆಗೆ ತಕ್ಕಷ್ಟು ಹೆಚ್ಚುವರಿ ಹಣವನ್ನು ಹೊಸದಾಗಿ ಮುದ್ರಿಸಿ ಆರ್ಥಿಕತೆಗೆ ಚಲಾವಣೆಗೆ ತಂದಾಗ ದೇಶದಲ್ಲಿ ಹಣದ ಪೂರೈಕೆ ಹೆಚ್ಚಳವಾಗುತ್ತೆ. ಹಣದ ಪೂರೈಕೆ ಹೆಚ್ಚಳವಾದಾಗ ಜನರಲ್ಲಿ ಹಣದ ಪ್ರಮಾಣ ಹೆಚ್ಚಳವಾಗಿ, ಕೊಳ್ಳುವ ಪ್ರಮಾಣ ಹೆಚ್ಚಳವಾಗಿ, ಬೇಡಿಕೆ ಹೆಚ್ಚಳವಾಗುತ್ತೆ. ಆಗ ಉತ್ಪಾದನೆ ಹೆಚ್ಚಳವಾಗುತ್ತೆ. ಆಗ ಕುಗ್ಗು ಪ್ರಸರಣವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ಸೊ ದ ಗವರ್ನಮೆಂಟ್ ಶುಡ್ ಅಡಾಪ್ಟ್ ಎ ಬಜೆಟರಿ ಡೆಫಿಸಿಟ್. ಇಟ್ಸ್ ಮೀನ್ಸ್ ಡೆಫಿಸಿಟ್ ಬಜೆಟ್. ಇಟ್ಸ್ ಮೀನ್ಸ್ excess of government expenditure over its revenue and cover this deficit through the deficit financing. ಇಲ್ಲಿ ಸರ್ಕಾರ ಯಾವ ರೀತಿ ಈ ಕೊರತೆ ಹಣಕಾಸು ನೀತಿಯನ್ನು ಜಾರಿಗೆ ತರಬೇಕು, ಕೊರತೆ ಮುಂಗಡ ಪತ್ರವನ್ನು ಅನುಷ್ಠಾನಕ್ಕೆ ತರಬೇಕು ಅಂತಂದರೆ ಸರ್ಕಾರ ವ್ಯಾಪಕವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕು ಅಂತಂದರೆ ಅತ್ಯಧಿಕ ಪ್ರಮಾಣದ ಹಣ ಬೇಕು. ಸೊ ಅಲ್ಲಿ ಸರ್ಕಾರ ಈ ರೀತಿ ಕೊರತೆ ಮುಂಗಡ ಪತ್ರದಲ್ಲಿ ಯಾವ ರೀತಿಯ ಹಣಕಾಸು ನೀತಿ ಇರುತ್ತೆ ಅಂದರೆ ಕೊರತೆ ಹಣಕಾಸು ನೀತಿ ಇರುತ್ತೆ. ಅಂದರೆ ಸರ್ಕಾರ ತಾನು ಎಲ್ಲ ಮೂಲಗಳಿಂದ ಸಂಗ್ರಹಿಸ್ತಕ್ಕಂಥ ಆದಾಯಕ್ಕಿಂತ ತಾನು ಮಾಡತಕ್ಕಂಥ ವೆಚ್ಚವೇ ಹೆಚ್ಚಳವಾಗಿದ್ದರೆ ಅದನ್ನು ನಾವು ಕೊರತೆಯ ಮುಂಗಡ ಪತ್ರ, ಕೊರತೆಯ ಹಣಕಾಸು ನೀತಿ ಅಂತ ಕರೀತಾ ಇರ್ತಕ್ಕಂಥದ್ದು. ಈ ರೀತಿ ಕೊರತೆಯ ಹಣಕಾಸು ನೀತಿಯನ್ನು ಅನುಷ್ಠಾನಕ್ಕೆ ತಂದಾಗ, ಕೊರತೆ ಮುಂಗಡ ಪತ್ರವನ್ನು ಅಳವಡಿಸಿಕೊಂಡಾಗ ಇಲ್ಲಿ ಸರ್ಕಾರ ಅಭಿವೃದ್ಧಿಗೆ ಅಗತ್ಯತೆಗೆ ತಕ್ಕಷ್ಟು ಹೆಚ್ಚುವರಿ ಹಣವನ್ನು ಮುದ್ರಿಸಿ ಚಲಾವಣೆಗೆ ತರಲಿಕ್ಕೆ ಅವಕಾಶ ಇರೋದರಿಂದ ದೇಶದಲ್ಲಿ ಹಣದ ಪೂರೈಕೆ ಹೆಚ್ಚಳವಾಗಿ, ಜನರಲ್ಲಿ ಹಣದ ಪ್ರಮಾಣ ಹೆಚ್ಚಳವಾಗಿ, ಸರಕುಗಳ ಕೊಳ್ಳುವ ಪ್ರಮಾಣ ಹೆಚ್ಚಳವಾಗಲಿಕ್ಕೆ ಸಾಧ್ಯವಾಗುತ್ತದೆ. ಆಗ ಉತ್ಪಾದನೆ ಹೆಚ್ಚಳವಾಗುತ್ತೆ. ಆಗ ಆರ್ಥಿಕತೆ ಚೇತರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಆಗ ಕುಗ್ಗು ಪ್ರಸರಣವನ್ನು ನಿಯಂತ್ರಿಸಬಹುದು. ಸೊ ದ ಡೆಫಿಸಿಟ್ ಫೈನಾನ್ಸಿಂಗ್ ಮೇಕ್ಸ್ ಅವೈಲಬಲ್ ಟು ದಿ ಗವರ್ನಮೆಂಟ್ ಸಫಿಷಿಯಂಟ್ ರಿಸೋರ್ಸಸ್ ಫಾರ್ ಇಟ್ಸ್ developmental programs, without adversely affecting investment in the private sector. ಇಲ್ಲಿ ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ಯಥೇಚ್ಛವಾಗಿ ಕೈಗೊಳ್ಳೋದ್ರ ಮೂಲಕ ಈ ಕೊರತೆ ಮುಂಗಡ ಪತ್ರವನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು. ಆದರೆ ಈ ಕೊರತೆ ಮುಂಗಡ ಪತ್ರ ಯಾವುದೇ ರೀತಿ ಆರ್ಥಿಕತೆಗೆ ಪ್ರತಿಕೂಲಕರವಾದಂಥ ಪರಿಣಾಮವನ್ನು ಬೀರಬಾರದು. ಅಷ್ಟೇ ಅಲ್ಲ, ಅದರ ಜೊತೆಗೆ ಖಾಸಗಿ ಹೂಡಿಕೆದಾರರಿಗೆ ಯಾವುದೇ ರೀತಿ ಅಡೆತಡೆ ಉಂಟಾಗದಂತೆ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ಹಣವನ್ನು ಖರ್ಚು ಮಾಡತಕ್ಕಂಥ ಪ್ರಯತ್ನ ಮಾಡಬೇಕು. ಆಗ ಕೊರತೆಯ ಮುಂಗಡ ಪತ್ರದ ಮೂಲಕ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ಬಹುದು ಅನ್ನೋದು. ನೆಕ್ಸ್ಟ್ 7th one, reduction in interest rate.
ಕುಗ್ಗು ಪ್ರಸರಣವನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಸರ್ಕಾರ ಇಲ್ಲಿ ಸಾರ್ವಜನಿಕರ ಮೇಲೆ ಏನು ಸಾಲ ಕೊಡುತ್ತವೆ ಬ್ಯಾಂಕುಗಳು ಮತ್ತು ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳ ಮೇಲೆ ವಿಧಿಸ್ತಕ್ಕಂಥ ಸಾಲದ ದರವನ್ನು ನಿಯಂತ್ರಣ ಮಾಡಬೇಕು, ಅಂದರೆ ಕಡಿಮೆ ಮಾಡಬೇಕು. ಬೈ ಅಡಾಪ್ಟಿಂಗ್ ಎ ಚೀಪ್ ಮಾನಿಟರಿ ಪಾಲಿಸಿ, ದ ಮಾನಿಟರಿ ಅಥಾರಿಟಿ ಆಫ್ ಎ ಕಂಟ್ರೀಸ್ ರೆಡ್ಯೂಸ್ ದ ಇಂಟ್ರೆಸ್ಟ್ ರೇಟ್ ವಿಚ್ stimulates investment and thereby expand the economic activities in the economy. ಸೊ ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಬ್ಯಾಂಕ್ ಈ ಬಡ್ಡಿಯ ದರವನ್ನು ಕಡಿಮೆ ಮಾಡಿದಾಗ ಸೊ ಆಗ ವಾಣಿಜ್ಯ ಬ್ಯಾಂಕುಗಳು ಗ್ರಾಹಕರಿಗೆ ಕೊಡಮಾಡತಕ್ಕಂಥ ಸಾಲದ ಮೇಲೆ ಬಡ್ಡಿ ದರವನ್ನು ಕಡಿಮೆ ಮಾಡತಕ್ಕಂಥದ್ದು. ಈ ರೀತಿ ಬಡ್ಡಿ ದರವನ್ನು ಕಡಿಮೆ ಮಾಡೋದ್ರಿಂದ ಸೊ ಸಾರ್ವಜನಿಕರು ಬ್ಯಾಂಕುಗಳಲ್ಲಿ ಪಡೆಯುತ್ತಾ ಇರತಕ್ಕಂಥ ಸಾಲದ ಪ್ರಮಾಣ ಹೆಚ್ಚಳವಾಗುತ್ತೆ. ಸಾಲದ ಪ್ರಮಾಣ ಅಥವಾ ಸಾಲದ ಪೂರೈಕೆ ಹೆಚ್ಚಳವಾದಾಗ ಸಾರ್ವಜನಿಕರಲ್ಲಿ ಹಣದ ಪೂರೈಕೆ ಹೆಚ್ಚಳವಾಗಿ ಅವರಲ್ಲಿ ಕೊಳ್ಳುವ ಶಕ್ತಿ ಹೆಚ್ಚಳವಾಗಿ ಆಗ ಸರಕುಗಳ ಬೇಡಿಕೆ, ಉತ್ಪಾದನೆ, ಹೂಡಿಕೆ ಹೆಚ್ಚಳವಾಗುವುದರ ಮೂಲಕ ಈ ಕುಗ್ಗು ಪ್ರಸರಣವನ್ನು ಅಥವಾ ಆರ್ಥಿಕ ಮುಗ್ಗಟ್ಟನ್ನು ನಿಯಂತ್ರಣ ಮಾಡಿ ಆರ್ಥಿಕ ಚೇತರಿಕೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ನೆಕ್ಸ್ಟ್ 8th one, ಕ್ರೆಡಿಟ್ ಎಕ್ಸ್ಪ್ಯಾನ್ಷನ್. ಇವತ್ತು ಈ ಕುಗ್ಗು ಪ್ರಸರಣವನ್ನು ನಿಯಂತ್ರಣ ಮಾಡಬೇಕು, ಆರ್ಥಿಕ ಕುಗ್ಗುವಿಕೆಯನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಬ್ಯಾಂಕೋದ್ಯಮ ಸಂಸ್ಥೆಗಳು ಉದ್ಯಮಿದಾರರಿಗೆ, ಉತ್ಪಾದಕರಿಗೆ, ವ್ಯಾಪಾರಸ್ಥರಿಗೆ, ಸಾರ್ವಜನಿಕರಿಗೆ ಕೊಡಮಾಡತಕ್ಕಂತಹ ಸಾಲದ ಪ್ರಮಾಣ ಹೆಚ್ಚಳವಾಗಬೇಕು. ಸೊ ದ ಸೆಂಟ್ರಲ್ ಬ್ಯಾಂಕ್ ಆ್ಯಂಡ್ ದೇರ್ ಕಮರ್ಷಿಯಲ್ ಬ್ಯಾಂಕ್ಸ್ ಶುಡ್ ಅಡಾಪ್ಟ್ ಎ ಪಾಲಿಸಿ ಆಫ್ ಕ್ರೆಡಿಟ್ ಎಕ್ಸ್ಪ್ಯಾನ್ಷನ್ ಟು ಪ್ರಮೋಟ್ ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರೀಸ್ ಇನ್ ದಿ ಕಂಟ್ರೀಸ್. ಸೊ ಇಲ್ಲಿ ಬ್ಯಾಂಕೋದ್ಯಮ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು ಇಲ್ಲಿ ವ್ಯಾಪಾರ, ಉದ್ಯಮ, ವಾಣಿಜ್ಯ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತಂದರೆ ಸೊ ಅಲ್ಲಿ ಆ ಒಂದು ಉದ್ಯಮ ಕ್ಷೇತ್ರಗಳಿಗೆ ಹೆಚ್ಚು ಹೆಚ್ಚು ಹಣವನ್ನು ಪೂರೈಸಬೇಕು. ಆ ರೀತಿ ಪೂರೈಕೆ ಮಾಡಿದಾಗ, ಸಾಲದ ಪೂರೈಕೆ ಹೆಚ್ಚಿಸಿದಾಗ ಈ ಉದ್ಯಮ ಕ್ಷೇತ್ರ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯವಾಗುತ್ತೆ. ಸೊ ದ ಬ್ಯಾಂಕ್ ಕ್ರೆಡಿಟ್ should be made easily available to the entrepreneurs for the productive purposes. ಇಲ್ಲಿ ಉದ್ಯಮಿದಾರರು ತಮ್ಮ ಉತ್ಪಾದನಾ ಚಟುವಟಿಕೆಯನ್ನು ಬಹಳಷ್ಟು ಯಥೇಚ್ಛವಾಗಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಈ ಬ್ಯಾಂಕುಗಳಿಂದ ಸುಲಭವಾಗಿ ಸಾಲ ಸೌಲಭ್ಯ ಸಿಗುವಂತೆ ಆದರೆ ಈ ಕುಸಿತಾ ಇರತಕ್ಕಂಥ ಆರ್ಥಿಕತೆಯನ್ನು ಮತ್ತೆ ನಾವು ಪುನಶ್ಚೇತನಗೊಳಿಸಲಿಕ್ಕೆ ಸಾಧ್ಯವಿದೆ ಅನ್ನೋದು. ನೆಕ್ಸ್ಟ್ 9th one, ಫಾರಿನ್ ಟ್ರೇಡ್ ಪಾಲಿಸಿ, ವಿದೇಶಿ ವ್ಯಾಪಾರ ನೀತಿ. So, to control deflation, the government should adopt such a foreign trade policy that on the one hand increase export and the another hand reduce the imports. So, to control the deflation, the government should adopt such a foreign trade policy that on the one hand increase export and the another hand reduce the ಇಂಪೋರ್ಟ್ಸ್. ಇಲ್ಲಿ ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ನೀತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರೋದ್ರ ಮೂಲಕ ನಾವು ಕುಗ್ಗು ಪ್ರಸರಣವನ್ನು ನಿಯಂತ್ರಣ ಮಾಡಬಹುದು. ಯಾವ ರೀತಿ ಅಂತಂದರೆ ನಾವು ನಮ್ಮ ದೇಶದ ಉತ್ಪಾದಕತೆಯನ್ನು ಜಗತ್ತಿನ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಪ್ರಮಾಣ ಹೆಚ್ಚಾಗಬೇಕು. ಬೇರೆ ದೇಶಗಳಿಂದ ನಾವು ಆಮದು ಮಾಡಿಕೊಳ್ತಕ್ಕಂಥ ಪ್ರಮಾಣ ಕಡಿಮೆಯಾದಾಗ ದೇಶೀಯ ಸರಕುಗಳಿಗೆ ಬೇಡಿಕೆ ಹೆಚ್ಚಳವಾಗುತ್ತೆ. ದೇಶದ ಉತ್ಪಾದನೆ, ದೇಶದ ಉದ್ಯೋಗದ ಮಟ್ಟ, ದೇಶದ ಆದಾಯದ ಪ್ರಮಾಣ ಹೆಚ್ಚಳವಾಗೋದ್ರ ಮೂಲಕ ಈ ಆರ್ಥಿಕ ಮುಗ್ಗಟ್ಟು ಅಥವಾ ಕುಗ್ಗು ಪ್ರಸರಣವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ಸೊ ದಿಸ್ ಕೈಂಡ್ ಆಫ್ ಪಾಲಿಸಿ ವಿಲ್ ಗೋ ಟು ಎ ಲಾಂಗ್ ವೇ ಇನ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ ಆಫ್ ಓವರ್ ಪ್ರೊಡಕ್ಷನ್ ಆ್ಯಂಡ್ ಹೆಲ್ಪ್ ಓವರ್ಕಮಿಂಗ್ ಡಿಫ್ಲೇಷನ್. ಈ ರೀತಿ ನಾವು ಏನಾದರೂ ಅಂತಾರಾಷ್ಟ್ರೀಯ ವ್ಯಾಪಾರ ನೀತಿಯಲ್ಲಿ ಅಥವಾ ವಿದೇಶಿ ವ್ಯಾಪಾರ ನೀತಿಯಲ್ಲಿ ರಫ್ತುವಿನ ಪ್ರಮಾಣವನ್ನು ಹೆಚ್ಚಿಸಿ ಆಮದುವಿನ ಪ್ರಮಾಣವನ್ನು ಕಡಿಮೆಗೊಳಿಸ್ತಕ್ಕಂಥ ಒಂದು ನೀತಿಯನ್ನು ಅನುಷ್ಠಾನಕ್ಕೆ ತಂದರೆ ಆಗ ನಾವು ಅತಿಯಾದ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಈ ಕುಗ್ಗು ಪ್ರಸರಣವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್, ರೆಗ್ಯುಲೇಷನ್ ಆಫ್ ಪ್ರೊಡಕ್ಷನ್. ರೆಗ್ಯುಲೇಷನ್ ಆಫ್ production. So the production in the economy should be regulated in such a way that the problem of overproduction does not arise. ಉತ್ಪಾದಕತೆಯ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ನಾವು ಇಟ್ಕೊಳ್ಬೇಕಾಗುತ್ತೆ.
ಯಾಕಂದರೆ ಅತಿಯಾದ ಉತ್ಪಾದನೆ ಆದರೆ, ಓವರ್ ಪ್ರೊಡಕ್ಷನ್ ಆದರೆ ಸಹಜವಾಗಿ ಅಲ್ಲಿ ಪೂರೈಕೆ ಹೆಚ್ಚಳವಾಗಿ ಬೇಡಿಕೆ ಕಡಿಮೆಯಾಗಿ ಬೆಲೆ ಕಡಿಮೆ ಆಗ್ತಕ್ಕಂಥದ್ದು, ಉತ್ಪಾದನೆ ಕುಗ್ಗತಕ್ಕಂಥದ್ದು, ಆರ್ಥಿಕತೆ ಕುಗ್ಗತಕ್ಕಂಥ ಸ್ಥಿತಿ ಎದುರಾಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಉದ್ಯಮ ಕ್ಷೇತ್ರಗಳು ಆರ್ಥಿಕತೆಗೆ ಎಷ್ಟು ಅಗತ್ಯತೆ ಇದೆಯೋ ಅಷ್ಟಕ್ಕೆ ಮಾತ್ರ ಉತ್ಪಾದನೆಯನ್ನು ನಡೆಸಬೇಕು. ಅತಿಯಾದ ಉತ್ಪಾದನೆ ಆರ್ಥಿಕ ಮುಗ್ಗಟ್ಟಿಗೆ ದಾರಿ ಮಾಡಿಕೊಡ್ತಕ್ಕಂಥದ್ದು. ಹಾಗಾಗಿ ಉತ್ಪಾದಕತೆಯಲ್ಲಿ ಕೂಡ ನಾವು ನಿಯಂತ್ರಣವನ್ನು ಸಾಧಿಸಿದರೆ ಈ ಕುಗ್ಗು ಪ್ರಸರಣದ ಸಮಸ್ಯೆಯನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದ ಪ್ರೊಡಕ್ಷನ್ ಇನ್ ದಿ ಎಕಾನಮಿ ಶುಡ್ ಬಿ ರೆಗ್ಯುಲೇಟೆಡ್ ಇನ್ ಸಚ್ ಎ ವೇ ದಟ್ ದಿ ಪ್ರಾಬ್ಲಮ್ ಆಫ್ ಓವರ್ ಪ್ರೊಡಕ್ಷನ್ ಡಸ್ ನಾಟ್ ಅರೈಸಸ್. ನಾವೇನಾದರೂ ಈ ಉತ್ಪಾದಕತೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರೆ ಈ ಅತಿಯಾದ ಉತ್ಪಾದನೆ ಆಗಲಿ, ಆ ಅತಿಯಾದ ಉತ್ಪಾದನೆಯಿಂದಾಗಿ ಪೂರೈಕೆ ಹೆಚ್ಚಳವಾಗಿ ಬೇಡಿಕೆ ಕಡಿಮೆಯಾಗಿ ಬೆಲೆ ಕಡಿಮೆಯಾಗಿ ಅಲ್ಲಿ ಆರ್ಥಿಕತೆ ಕುಗ್ಗತಕ್ಕಂಥ ಸನ್ನಿವೇಶವನ್ನು ನಾವು ನಿಯಂತ್ರಿಸಬಹುದು. ಸೊ ದ ಅಟೆಂಪ್ಟ್ಸ್ ಶುಡ್ ಬಿ ಮೇಡ್ ಟು ದಿ ಅಡ್ಜಸ್ಟ್ ಪ್ರೊಡಕ್ಷನ್ ವಿತ್ ದಿ ಎಕ್ಸಿಸ್ಟಿಂಗ್ ಡಿಮಾಂಡ್ ಟು ದಿ ಅವಾಯ್ಡ್ ದಿ ಓವರ್ ಪ್ರೊಡಕ್ಷನ್. ಇವತ್ತು ದೇಶದ ಮಾರುಕಟ್ಟೆಯಲ್ಲಿ ಬೇಡಿಕೆ ಎಷ್ಟಿದೆಯೋ ಆ ಬೇಡಿಕೆಗೆ ತಕ್ಕಷ್ಟು ಉತ್ಪಾದನೆ ಮಾಡಬೇಕೇ ವಿನಃ ಬೇಡಿಕೆಯನ್ನು ಮೀರಿ ಉತ್ಪಾದನೆ ಮಾಡಿದರೆ ಅದು ಅತಿಯಾದ ಉತ್ಪಾದನೆಯಾಗುತ್ತೆ. ಅತಿಯಾದ ಉತ್ಪಾದನೆ ಅಲ್ಲಿ ಮಾರಾಟವಾಗದೆ ಉಳಿಯತಕ್ಕಂಥದ್ದು. ಆಗ ಪೂರೈಕೆ ಹೆಚ್ಚಳವಾಗಿ ಬೇಡಿಕೆ ಕಡಿಮೆಯಾಗಿ ಬೆಲೆ ಕಡಿಮೆ ಆಗ್ತಕ್ಕಂಥದ್ದು, ಕುಗ್ಗು ಪ್ರಸರಣದ ಸಮಸ್ಯೆ ಎದುರಾಗ್ತಕ್ಕಂಥದ್ದು. ಹಾಗಾಗಿ ದೇಶದ ಆರ್ಥಿಕತೆಯಲ್ಲಿ ಉತ್ಪಾದಕತೆಯಲ್ಲಿ ನಿಯಂತ್ರಣವನ್ನು ಸಾಧಿಸಿದರೆ ಈ ಕುಗ್ಗು ಪ್ರಸರಣವನ್ನು ನಾವು ತಡೆಗಟ್ಟಬಹುದು ಅನ್ನೋದು. ಸೊ ಇನ್ ಶಾರ್ಟ್, ಫಿಸಿಕಲ್ ಪಾಲಿಸಿ ಅಲೋನ್ ಆರ್ ಮಾನಿಟರಿ ಪಾಲಿಸಿ ಅಲೋನ್ is not sufficient to check the deflation in an economy. A proper coordination of fiscal, monetary and other measures is essential to effectively deal with the deflationary situation. ಕೇವಲ ಇಲ್ಲಿ ಕೋಶೀಯ ನೀತಿ ಅಥವಾ ಹಣಕಾಸು ನೀತಿಯ ಮೂಲಕವೇ ಸಂಪೂರ್ಣವಾಗಿ ನಾವು ಈ ಕುಗ್ಗು ಪ್ರಸರಣವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವೆಲ್ಲ ಕ್ರಮಗಳಿದ್ದಾವೆ ಅವೆಲ್ಲ ಕ್ರಮಗಳನ್ನು ನಾವು ಬಳಸ್ಕೋಬೇಕು ಅನ್ನೋದು. ಸೊ ಎ ಪ್ರಾಪರ್ ಕೋಆರ್ಡಿನೇಷನ್, ಈ ಎಲ್ಲ ಒಂದು ಕ್ರಮಗಳ ಒಂದು ಕ್ರೋಢೀಕರಣದ ಮೂಲಕ ನಾವು ಇದನ್ನು ನಿಯಂತ್ರಣ ಮಾಡಬೇಕು. ಫಿಸಿಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ ಆ್ಯಂಡ್ ಅದರ್ ಮೆಜರ್ಸ್ ಈಸ್ ಎಸೆನ್ಷಿಯಲ್ ಟು ಎಫೆಕ್ಟಿವ್ಲಿ ಡೀಲ್ ವಿತ್ ದಿ ಡಿಫ್ಲೇಷನರಿ ಸಿಚುಯೇಷನ್. ಇವತ್ತು ಕೋಶೀಯ ನೀತಿ, ಹಣಕಾಸು ನೀತಿ, ಇತರೆ ಕ್ರಮಗಳ ಮೂಲಕ ನಾವು ಈ ಒಂದು ಇದು ಕುಗ್ಗು ಪ್ರಸರಣವನ್ನು ನಿಯಂತ್ರಣ ಮಾಡತಕ್ಕಂಥದ್ದು, ಈ ಕುಗ್ಗು ಪ್ರಸರಣದ ಸನ್ನಿವೇಶವನ್ನು ನಿಯಂತ್ರಿಸುವಲ್ಲಿ ಯಶಸ್ಸನ್ನು ಸಾಧಿಸಬಹುದು ಅನ್ನೋದು ಇದರ ಉದ್ದೇಶ. ಸೊ ದಿಸ್ ಇಸ್ ದಿ ಕಂಟ್ರೋಲ್ ಆಫ್ ಡಿಫ್ಲೇಷನ್. ಸೊ ದಿಸ್ ಇಸ್ ದಿ ಎಂಡ್ ಆಫ್ ದಿ ಥರ್ಡ್ ಯೂನಿಟ್. ಇಲ್ಲಿಗೆ ಈ 3ನೇ ಅಧ್ಯಾಯ ಮುಕ್ತಾಯವಾಯಿತು. In next video, next class, I will discuss about the another one chapter, 4th chapter, commercial bank. That unit will be started with the next class. Thank you.